ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನನ್ನ ಚಾನಲ್ಗೆ 100 ಜನ ಸಬ್ಸ್ಕ್ರೈಬ್ಸ್ ಆಗಿದ್ದಾರೆ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಅಂದರೆ ಈ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನೋ ಮಾಡೋಣ ಅಂತ ಮಾಡಿದೆ, ನನ್ನ ಮಗನಿಗೋಸ್ಕರ ಮಾಡಿದೆ. ನೋಡಿ, 115 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಈಗ 8000 ವ್ಯೂಸ್ ಇದೆ. ವಾಚ್ ಟೈಮು ಇನ್ನೂ ಕಡಿಮೆನೇ ಇದೆ, ಬಟ್ ಇನ್ನೂ ಇನ್ಕ್ರೀಸ್ ಆಗಬೇಕದು. 31 hours ಇದೆ. ಅಷ್ಟಾಗಿ ಇನ್ನು ನಾನು ಏನು ವೀಡಿಯೋಸ್ ಮಾಡಿಲ್ಲ. ಏನಂದರೆ ನನ್ನ ಮಕ್ಕಳ ಬಗ್ಗೆನೇ ವೀಡಿಯೋಸ್ ಹಾಕಿರೋದು. ಇದೇ ನಮಗೆ ಒಂಥರ ದೊಡ್ಡದ ಥರ. ಇನ್ನೂ ಹೋಗ್ತಾ ಇದನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಣ, ಇನ್ಕ್ರೀಸ್ ಮಾಡ್ಕೊಳ್ಳೋಣ. ನಿಮ್ಮ ಸಪೋರ್ಟ್ ಇದಕ್ಕೆ ಖಂಡಿತ ಬೇಕೇ ಬೇಕು ಅಂತ ಎಲ್ಲರ ಹತ್ರ ನಾನು ಕೇಳ್ತೀನಿ. ನೀವೆಲ್ಲ ಅನ್ಕೋಬೋದು 100 ಜನ ಸಬ್ಸ್ಕ್ರೈಬರ್ಸ್ಗೆ ಏನು ಥ್ಯಾಂಕ್ಸ್, ಏನು ಸೆಲೆಬ್ರೇಷನ್ ಅಂತ. ಬಟ್ ಎಲ್ಲೋ ಒಂದು ಕಡೆ ನಾನು 50 ಜನನೂ ಸಬ್ಸ್ಕ್ರೈಬರ್ಸ್ ಆಗ್ತಾರೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ 115 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಹೀಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರೇ ಆಗಲಿ ಯೂಟ್ಯೂಬರ್ ಆಗಬೇಕಂದ್ರೆ ಅದಕ್ಕೆ ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ಅದು ಸಾಧ್ಯ ಆಗೋದು. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ನಾನು ಕೇಳ್ತೀನಿ. ಮುಖ್ಯ ಅಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಸ್ವಲ್ಪ ದಿನ ಸುಮ್ಮನೆ ಹಾಗೆ ಬಿಟ್ಟಿದ್ದೆ. ಅಂದರೆ ಯಾಕಂದರೆ ಇದು ಫಸ್ಟ್ ಆಫ್ ಆಲ್ ನಾನು ಇದು ಮಾಡಿದೆ ನನ್ನ ಮಗನಿಗೋಸ್ಕರ. ಅವನು ತುಂಬ ಕೇಳ್ತಾ ಇದ್ದ. ಅಂದರೆ ಟಿ ವಿನಲ್ಲಿ, ಫೋನಲ್ಲಿ ಎಲ್ಲರೂ ವೀಡಿಯೋ ಮಾಡ್ತಾರಲ್ವಮ್ಮ, ನಾನು ಮಾಡ್ತೀನಿ ಅಂತ ಕೇಳ್ತಾ ಇದ್ದ. ಅದಕ್ಕೋಸ್ಕರ ನಾನು ಮಾಡಿದ್ದು. ಮಾಡಿದ್ಮೇಲೆ ನನಗೆ ವೀಡಿಯೋ ಮಾಡೋಕ್ಕೆಲ್ಲ ಟೈಮ್ ಇರ್ತಾ ಇರಲಿಲ್ಲ. ಮನೇಲೇ ಇದ್ದರೂ ಕೂಡ ನನಗೆ ಅಷ್ಟೊಂದು ಹೋಪ್ಸು ಇರಲಿಲ್ಲ. ಹಾಗೆ ಟೈಮ್ ಇದ್ದಾಗೆಲ್ಲ ಮಾಡಿ ಹಾಕ್ತಾಯಿದ್ದೆ. ಬಟ್ ಅದು ಇಲ್ಲಿವರೆಗೂ ಕರ್ಕೊಂಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. 115 ಜನಕ್ಕೆ. ಫಸ್ಟ್ ಆಫ್ ಆಲ್ ಇದರಲ್ಲಿ ಒಂದು ನೋಡಿ, ನಾನು ಇದಕ್ಕೆ ಹೋಗಿದ್ವಿ, ಬಿಗ್ ಬಜಾರ್ಗೆ ಹೋದಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದು. ನಾನು ಸುಮ್ಮನೆ ಹಾಗೆ ಲೈಟಾಗಿ ಸುಮ್ಮನೆ ವೀಡಿಯೋ ಮಾಡಿ ಅದು ಹಾಕಿದ್ದು ಯೂಟ್ಯೂಬ್ಗೆ, ಅನ್ಎಕ್ಸ್ಪೆಕ್ಟೆಡ್ ವೀಡಿಯೋ ಅಂತ. ಆ ಒಂದು ವೀಡಿಯೋಸ್ನಿಂದ ನನಗೆ ನೋಡಿ, ಅದು ಎಲ್ಲದಕ್ಕಿಂತ ಹೈಯೆಸ್ಟ್ ಇರೋದು ಅದೇ. ನನಗೆ 6477 ವ್ಯೂಸ್ ಇರೋದು. ಆಮೇಲೆ ಆ ವಿಡಿಯೋಯಿಂದನೇ ನನಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿದ್ದು. ಅಲ್ಲಿಂದ ನನಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬಂತು, ಈ ಥರ ವೀಡಿಯೋ ಮಾಡಬೇಕು, ಶೇರ್ ಮಾಡಬೇಕು ಅಂತ. ಏನಂದರೆ ಈಗ ನನ್ನ ಮಗನಿಗೆ ಸ್ಕೂಲ್ ಇರೋದ್ರಿಂದ ಅವ್ನು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು. ಸಾಯಂಕಾಲ ಬಂದಮೇಲೆ ಅವನಿಗೂ ಹೋಮ್ವರ್ಕು ಅದು ಇದು ಅಂತ ಎಲ್ಲ ಇರೋದ್ರಿಂದ ಸ್ವಲ್ಪ ಅವನಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಯೂಟ್ಯೂಬ್ ಕಡೆ. ಬಟ್ ಬೆಟರ್ ಅದು. ಯಾಕಂದರೆ ನಾವು ಮಕ್ಕಳಿಗೆ ಸ್ವಲ್ಪ ಫೋನಿಂದ ದೂರ ಇರಿಸಿದ್ರೇ ಒಳ್ಳೇದಲ್ವ. ಅದಕ್ಕೆ ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ ಅವನಿಗೆ. ಸುಮ್ಮನೆ ಅವ್ನಿಗೆ ಗೊತ್ತಿಲ್ಲದೆ ಇರೋ ಥರನೇ ವೀಡಿಯೋಸ್ ಮಾಡಿಬಿಟ್ಟು ಈ ಥರ ಹಾಕ್ತಾ ಇರ್ತೀನಿ. ನೋಡಿ, ಅವನಿಗೆ ನಾನು ಮೊನ್ನೆ ಹೀಗೆ ತೋರಿಸ್ದೆ ನೋಡಿ, ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ತುಂಬ ಖುಷಿಪಟ್ಟ ಅವನು. ನೋಡಿ, ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ವೀಡಿಯೋ ವಿಸಿಟ್ಗೆ 263 ಇದ್ದಿದ್ದು ಅವಾಗ ಲಾಸ್ಟ್ ಟೈಮು. ಅದು ತುಂಬ ಹೈ ವ್ಯೂಸಲ್ಲಿದೆ ನನಗೆ. ವಾಚ್ ಅವರ್ ಕೂಡ ಅಷ್ಟೇ, ಆಮೇಲೆ ಎಲ್ಲ ವ್ಯೂಸ್ ಅಷ್ಟೇ, ಎಲ್ಲದೂ ನನಗೆ ಅದರಲ್ಲೇ ಜಾಸ್ತಿ ಬಂದಿರೋದು. ಅದರಲ್ಲಿ ಏನು ಇಷ್ಟ ಆಗಿದೆ ಎಲ್ರಿಗೂ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಯಾರಾದರೂ. ಹೀಗೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆಮೇಲೆ ಸ್ಯಾರಿ ಕುಚ್ಚು ವೀಡಿಯೋಸನ್ನು ಹಾಕ್ತೀನಿ ಅವಾಗವಾಗ. ಏನೆಂದರೆ ನಾನು ಸ್ಯಾರಿ ಕುಚ್ಚೂ ಹಾಕ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಹೀಗೆ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ವೀಡಿಯೋಸ್ನ ನೋಡ್ತಾಯಿರಿ. ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ನೀವು ಕ್ಲಿಕ್ ಮಾಡಿದರೆ ನಾನು ಏನೇ ವೀಡಿಯೋ ಮಾಡಿ ಹಾಕಿದ್ರೂ ನಿಮಗೆ ಬರುತ್ತೆ. ಅದು ನೀವು ಆಗಲೇ ನೋಡ್ಬೋದು. ಏನಂದರೆ ಜಾಸ್ತಿ ನಾನು ಅಂದರೆ ಫೋಕಸ್ ಮಾಡಿ ಇದು ಮಾಡಲ್ಲ ಫ್ರೆಂಡ್ಸ್. ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಫನ್ನಿ ವೀಡಿಯೋಸ್ ಏನಾದರೂ ಆ ಥರ ಸಿಕ್ಕರೆ ಮಾತ್ರ ನಾನು ಅಪ್ಲೋಡ್ ಮಾಡೋದು. ಬಟ್ ಇವಾಗಿಂದ ನಾನು ಅದನ್ನು ಒಂದು ಟೈಮ್ ಪ್ರಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗಿಂದ ಟ್ರೈ ಮಾಡೋಣ. ಸೀರಿಯಸ್ ಆಗಿ ಟ್ರೈ ಮಾಡ್ತೀನಿ ಇವಾಗಿಂದ.
ನನ್ನ ಮಗನಿಂದ ನಾನು ಈ ಥರ ಇಲ್ಲಿವರೆಗೂ ಬಂದಿದೆ ಸಬ್ಸ್ಕ್ರೈಬರು. ಇದು ಇನ್ನೂ ಜಾಸ್ತಿ ಆಗಲಿ, 1000ಕ್ಕೆ ಹೋಗಲಿ, 2000ಕ್ಕೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.